ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಇಂದಿನ ಮಧ್ಯಾಹ್ನದ ಅಖಿಲ ಭಾರತ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ಮಧ್ಯಾಹ್ನದ ಸತ್ಸಂಗದ ಕಾರ್ಯಕ್ರಮದ ಶುಭಾರಂಭದಲ್ಲಿ ನಿರ್ವಾಣ ಷಟ್ಕ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ मनोर्बुद्धि अहंकार चित्तानि नाहं न च श्रोत्रजिह्वे न च घ्राणनेत्रे न च व्योम भूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न च प्राणसौम्यो न वै पञ्चवायुर्न वा सप्तधातुर्न वा पञ्चकोश न वा पाणिपादं न जोपस्थपायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न मे द्वेषरागो न मे लोभमोहो मदो नैव मे नैव मात्सर्यभाव न धर्मो न चार्थो न कामो न मोक्ष चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञ अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न च न मृत्युर्न शङ्का न मे जातिभेद पिता नैव मे नैव माता च जन्म न बन्धुर्न मित्रुर्न गुरुर्नैव शिष्य चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पो निराकाररूपो विभुत्वा च सर्वत्र सर्वेन्द्रियाणां न चासङ्गतं नैव मुक्तिर्न मेय चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं। सद्गुरु श्री साधु रक्षकदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಈಗ ಸುಬ್ರಹ್ಮಣ್ಯ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಶ್ರೋತ್ರಿಯ ಬ್ರಹ್ಮಣ್ಯ ಸದ್ಗುರು ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿಯವರ ಕೃತಿ ವೇದಾಂತ ವಚನ ಮಾಲಿಕೆ 2 ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳು. ಇವುಗಳನ್ನ ನಮಗೆ ವಿವರವಾಗಿ ತಿಳಿಸಿಕೊಡ್ಬೇಕಂತ ಹೇಳಿ ಗುರುಗಳಲ್ಲಿ ಸವಿನಯವಾಗಿ ಕೇಳ್ಕೊಳ್ತೇವೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇವತ್ತೇನಿತ್ತಲ್ರಿ, ಇದು ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥ ಇತ್ತು. ಇಲ್ರಿ, ಕಂಬಿ ಗುರುಗಳದ್ದು ಇವತ್ತು ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥದ್ದು ಇತ್ತು. ಇವತ್ತು ಪಾರಾಯಣ ಮಾಡೋದಿತ್ತು ಇವತ್ತು.
ಅದನ್ನ ಲೈವ್ ಕೊಡ್ತಿರ್ತಾರೆ. ಇವತ್ತ ಇರಂಗಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ಯದ, ಕನ್ಫ್ಯೂಸ್ ಆಗ್ಯದ ಅವ್ರಿಗೆ. ಇಲ್ಲ, ಇವತ್ತು ಕ್ಲಾಸ್ ಐತೆ ಅಂತ ಹೇಳಿ ಮುಂದೇನೆ ಹೇಳಿವಿ ಅಂದ್ರೂ ಇರ್ಲಿ, ಏನ್ ಮಾಡ್ಲಿ ನೋಡ, ನಮ್ಮ ಸಾಧನೆ ನಾವು ಮಾಡಿದ್ರೆ ಆಯ್ತು. ವೇದಾಂತ ಪ್ರವಚನ ಹೇಳ್ರಿ. ಇದೆ ಮಹಾಲಿಂಗರಂಗರ್ ವೇದಾಂತ ಪ್ರವಚನ, ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳು. ಉಪನ್ಯಾಸಕರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರು. ಎರಡನೇ ದಿವಸದ ಪ್ರವಚನ ಇದು. ಪೇಜ್ ನಂಬರ್ 18. ಓಂ ನಮೋ ನಾರಾಯಣಾಯ. ನಾರಾಯಣ ಅಂತ ಯಾರಿಗಂತಾರ್ರಿ? ವಿಷ್ಣು. ನಾರಾಯಣ ಅಂತ ಯಾಕಂತಾರ? ನಾರ ಅಂದ್ರೆ ನೀರು, ನಾರ ಅಂದ್ರೆ ನೀರು, ನೀರಾಗಿರವ ಅಂತ. ನೀರಾಗಿರವ ಅಂದ್ರೆ ಏನು? ನೀವು ನೀರು ಕುಡಿಲಿಲ್ಲ ಅಂತಂದ್ರೆ ನೀರೊಳಗೆ ಪ್ರಾಣ ತತ್ವ. ಅದನ್ನೇ ಅವ್ರು ಪ್ರಾಣದೇವರು ಅಂತವ್ರು. ಗಾಳಿಯಾಗನು ಪ್ರಾಣದೇವರು, ನೀರಾಗನು ಪ್ರಾಣದೇವರು. ಆಕ್ಸಿಜನ್ನಿಗೆ ಅವರು ಮಹತ್ವ ಕೊಟ್ಟು ಅದು ನಾರಾಯಣ ಅಂತ ಮಾಡಿಬಿಟ್ರಿ. ಈ ದೇಹದಾಗ ಜೀವ ಉಳಿಯೋದೇ ಒಂದು ದೊಡ್ಡ ಸಾಧನೆ. ಅದು ನಾರಾಯಣ ಅದ್ರಾಗ. ಆತ್ಮಕ್ಕಿಂತ ನಾರಾಯಣನ ಮುಖ್ಯ ಆಗ್ಯಾರ ಅವರಿಗೆ. ಬ್ರಹ್ಮ ವಿಷ್ಣು ರುದ್ರ ಮೂವರಿಗೆ ನಾರಾಯಣನೇ ಲೆಕ್ಕ. ಅದು ಅವ್ರ ಮೂವರ್ಕಿಂತ ದೊಡ್ಡ ಆತ್ಮ ಅದನ್ನಲ್ರಿ ಶುದ್ಧ ಬ್ರಹ್ಮ. ಮತ್ತ ಅವರೆಲ್ಲರೂ ಕಣ್ಣು ಮುಚ್ಕೊಂಡು ಯಾರನ್ನ ಆರಾಧಿಸ್ತಾರ? ಅವ್ರು ಚೈತನ್ಯವನ್ನ ಆರಾಧಿಸ್ತಾರ. ಅದಕ್ಕೆ ನಿನ್ನಿನ ದಿವಸ ಆತ್ಮಸ್ವರೂಪ ಅನುಭವವನ್ನ ಶಾಸ್ತ್ರಯುಕ್ತಿ ಅನುಭವಗಳಿಗೆ ಸಂಪೂರ್ಣವಾಗಿ ಹೊಂದುವಂತೆ ಮಾಡಿಕೊಳ್ಳುವುದೇ ಮುಖ್ಯವಾದದ್ದು. ನಾವು ಶಾಸ್ತ್ರಯುಕ್ತಿಯಿಂದ ಕೆಲವೊಂದು ಅನುಭವಗಳು ಮಾಡ್ಕೋತೀವಿ, ಅದು ಆತ್ಮಸ್ವರೂಪದ ಅನುಭವಕ್ಕೆ ಹೊಂದಿಕೆ ಮಾಡ್ಕೋಬೇಕು ನಾವು. ನಾವು ಶಾಸ್ತ್ರ ಕೇಳಿ ಶಾಸ್ತ್ರ ಅಲ್ಲಿಗೆ ಬಿಟ್ಬಿಡ್ತೀವಿ. ಏನ್ ಮಾಡ್ತೀವಿ? ಭಗವದ್ಗೀತೆ ಅಂದ ಕೂಡ್ಲೇನೆ ಯಾರು ಹೇಳ್ಯಾರ? ಕೃಷ್ಣ ಹೇಳ್ಯಾನ. ಯಾರಿಗೆ ಹೇಳ್ಯಾನ? ಅರ್ಜುನ್ಗೆ ಹೇಳ್ಯಾನ. ಅದು ಹೊರಗೆ ಇಟ್ಬಿಡ್ತೀವಿ. ಈಗ ಅಲ್ಲಿ ಅರ್ಜುನ ಯಾರು, ಕೃಷ್ಣ ಯಾರು, ಗೀತೆ ಏನು ಅಂತ ತಿಳ್ಕೊಂಡ್ರೆ ನಮ್ಮೊಳಗಿರುವ ಕೂಟಸ್ಥ ಬ್ರಹ್ಮ ಏನದನ ಅವನೇ ಕೃಷ್ಣ. ಒಳಗಿರಂತ ಜೀವ ಏನದನ ಆಭಾಸ ಅವನೇ ಅರ್ಜುನ. ಅವರಿಬ್ರು ಚರ್ಚೆ ಮಾಡಿದ್ದೆ ಭಗವದ್ಗೀತೆ. ಹಿಂಗ ನಾವೇನ್ ಮಾಡ್ಬೇಕಂದ್ರ ಈ ವಾಕ್ಯದ ಅರ್ಥ ಆಧ್ಯಾತ್ಮಿಕ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರ ಅವ್ರು. ತಗೋಬೇಕು. ನಾವು ಬರೇ ಹೊರಗಿಂದವರೆಗೆ ಶಾಸ್ತ್ರ ಯುಕ್ತಿ ಅನುಭವಗಳಿಗೆ ಆತ್ಮಸ್ವರೂಪದ ಅನುಭವವನ್ನ ಸಂಪೂರ್ಣವಾಗಿ ಹೊಂದುವಂತೆ ಮಾಡಿಕೊಳ್ಳುವುದೇ ಮುಖ್ಯವಾದದ್ದು. ಏನು ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಏನೇ ಕೇಳ್ರಿ, ಅದು ಆಧ್ಯಾತ್ಮಕ್ಕೆ ಹೋಲಿಸಿಕೊಂಡು ನಮ್ಮ ಆತ್ಮಸ್ವರೂಪದ ಅನುಭವಕ್ಕೆ ಅದನ್ನು ತಂದ್ಕೋಬೇಕು. ಅದಕ್ಕೆ ಉಪಾಯ ಏನಪ್ಪಾ ಅಂತಂದ್ರೆ ಮುಂದಿನ ಸಂಗತಿಗಳನ್ನು ಹೇಳುವವರಿದ್ದಾರೆ.
ಮುಂದೆ ಹೇಳ್ತಾರೆ ಏನಪ್ಪ ಅಂದ್ರೆ ಅದರಲ್ಲಿ ಒಂದಾದದ್ದು ಯಾವುದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ. ಸರ್ವಧರ್ಮಾನ್ ಅಂತಂದ್ರ ನಮ್ಮಲ್ಲಿ 10 ಕರ್ಮೇಂದ್ರಿಯಗಳದವ, 10 ಜ್ಞಾನೇಂದ್ರಿಯಗಳದವ, 5 ಅಂತಃಕರಣಗಳದವ ಮತ್ತು ಇನ್ನೇನೇನೋ ಘಟಕಗಳದವ ಒಳಗೆ. ಅವೆಲ್ಲ ಓಸು ಏನಂತಂದ್ರ ಅವ್ರದೇ ಆದ ಕೆಲವೊಂದು ಕೆಲಸಗಳದಾವ. ಆ ಕೆಲಸಗಳು ಮಾಡ್ತಿರ್ತಾವ. ಅದರದ್ದು ಧರ್ಮದ್ದು ಕಣ್ಣಿಂದು ನೋಡುವುದು ಕಣ್ಣಿನ ಧರ್ಮ, ಕೇಳುವುದು ಕಿವಿಯ ಧರ್ಮ, ಹಿಂಗ ಚಲಿಸುವುದು ಕಾಲಿನ ಧರ್ಮ, ಹಿಡಿಯುವುದು ಬಿಡುವುದು, ಕೊಡುವುದು ಕೊಳ್ಳುವುದು, ವ್ಯವಹಾರ ಮಾಡೋದು ಕೈ ಧರ್ಮ. ಈ ಧರ್ಮಗಳು ಹೇಳ್ತಾರ ಅವ್ರು ಆಧ್ಯಾತ್ಮಿಕವಾಗಿ. ಮತ್ತೇನಿದು ವೀರಶೈವ ಲಿಂಗಾಯತ ಇಂಥವೇನು ಹೇಳಿಲ್ಲ ಅವ್ರು. ಇವತ್ತೊಂದು ಹಾಕಿ ನೋಡ್ರಿ, ಧರ್ಮ ಮತ್ತು ದರ್ಶನ. ದರ್ಶನ ಅಂತಂದ್ರ ಇದು ಆಧ್ಯಾತ್ಮಿಕವಾಗಿ ನೀವೇನಿದು ತಿಳ್ಕೊತೀರಿ, ಇದು ದರ್ಶನ. ಇದನ್ನ ಬಿಟ್ಟು ನೀವು ಧರ್ಮ ಧರ್ಮ ಅಂತೇಳಿ ಏನ್ ಮಾಡ್ತಿರಲ್ಲ, ಅದು ಬಂಧನ ಕಾರ್ಯ. ಚಿತ್ರದಾಗ ಅದು ನೋಡ್ರಿ, ಒಂದು ಬಾಟ್ಲಾಗ ನೀರ್ ಹಾಕಿ, ಒಂದು ಬಾಟ್ಲಿ ಒಳಗೆ ನೀರ್ ಹಾಕಿ, ಆ ನೀರೊಳಗೊಂದು ಮೀನ ಬಿಟ್ಟಾರ. ಇನ್ನ ಒಂದ್ ಏನ್ ಮಾಡ್ಯಾರ, ಸಮುದ್ರದಾಗ ನೀವು ಮೀನ, ಸಮುದ್ರದೊಳಗಿನ ಮೀನ ಹೆಂಗದ, ದರ್ಶನ ಅಗದಿ ಮುಕ್ತದ, ಅದಕ್ಕೇನು ಬಂಧನ ಇಲ್ಲ. ದರ್ಶನ ಮಾಡ್ಕೊಳಕ್ ಏನ್ ತೊಂದರೆ ಇಲ್ಲ, ಯಾರು ಬೇಕಾದವ್ರು ದರ್ಶನ ಮಾಡ್ಕೋಬಹುದು. ಆದ್ರೆ ಧರ್ಮ ಅಂದ್ರೆ ಚೌಕಟ್ಟುಗಳು ಬರ್ತಾವ. ಅದಕ್ಕೆ ಧರ್ಮನ ಚೌಕಟ್ಟಿನೊಳಗಿರುವಂತ ಮೀನಿನ ಪರಿಸ್ಥಿತಿ ಏನಾಗ್ಯದ, ಈ ದರ್ಶನದ ಆನಂದದಲ್ಲಿರುವ ಮೀನಿನ ಪರಿಸ್ಥಿತಿ ಹೆಂಗದ ಅನ್ನೋದನ್ನ ಚಿತ್ರದ ಮೂಲಕ ಕಳಿಸ್ಯಾರ. ಅದು ನಿಮಗೆ ಕಳಿಸೀನಿ, ನೋಡ್ರಿ, ಪಾಠದಾಗಿ ಬರ್ತದೆ. ಹಂಗ ಇಲ್ಲಿ ಏನದಪ್ಪ ಅಂತಂದ್ರೆ, ನಾವು ಏನ್ ಮಾಡ್ಲಕತ್ತೀವಿ, ದರ್ಶನ ಮಾಡ್ಕೊಳಕತ್ತೀವಿ, ಧರ್ಮದಾಗ ಹೋಗ್ಲಕತ್ತೀವಿ. ಹೌದಾರೆ? ದರ್ಶನಕ್ಕೆ ಬಂದೀವಿ ನಾವು, ಧರ್ಮಕ್ಕಿಲ್ಲ ನಾವು. ಧರ್ಮಕ್ಕ ಗೌಣ ನಮಗೆ, ಧರ್ಮ ಮುಖ್ಯ ಇಲ್ಲ ನಮಗೆ, ದರ್ಶನ ಮುಖ್ಯ. ಧರ್ಮ. ಅದಕ್ಕೆ ಇಲ್ಲಿ ಏನಾಯ್ತು, ಏನೇನು ನಿಮ್ಮ ಹತ್ರ ಇಂದ್ರಿಯಗಳದವ, ಅವೆಲ್ಲ ಅಂತಃಕರಣಗಳದವ, ಅವೆಲ್ಲ ಒಂದೊಂದು ಏನೇನೋ ಮಾಡ್ತಿರ್ತಾವೆ ಆಕ್ಟಿವಿಟೀಸು. ಅವೆಲ್ಲ ಬಿಟ್ಟು ನನಗೆ ಬಂದು ಶರಣಾಗತನಾಗು, ನಾನು ನಿನಗೆ ಕರ್ಕೊಂಬಂದಿನಿ ಅಂತ ಹೇಳ್ತಾನೆ ನಾವು ಕೂಟಸ್ಥ. ಕರ್ಕೊಂಬಂದ ಕೂಟಸ್ಥನಲ್ಲ ಈ ಶರೀರಕ್ಕೆ. ಲಿಂಗಪತಿ ಶರಣಸತಿ. ನನ್ನಲ್ಲಿ ಶರಣಾಗ, ನಾನು ನಿನಗೆ ಕರ್ಕೊಂಬಂದದ್ದು ನನ್ನ ಸಲುವಾಗಿ, ನನ್ನ ಬಳಿ ಶರಣಾಗತನಾಗಷ್ಟೇ. ನಾಮೇಕಂ ಶರಣಂ ರುಜ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೋಸ್ಕರ ಹೇಳಿದ ಮಾತು. ಇಲ್ಲಿ ನೀವೇನ್ ಮಾಡ್ಬೇಕು, ಸಾಕ್ಷಾತ್ ಶ್ರೀಕೃಷ್ಣ ಅಂದ್ರೆ ಸಾಕ್ಷಾತ್ ಕೂಟಸ್ಥ ಅಥವಾ ಸಾಕ್ಷಿ ಅಥವಾ ಅಂತರಾತ್ಮ. ಯಾರಿಗೆ? ಆಭಾಸನಿಗೆ, ಜೀವನಿಗೆ ಹೇಳಿದ ಮಾತು ಅಂತ ತಿಳ್ಕೊಂಡ್ಬಿಟ್ರಾಯ್ತು. ಆತ್ಮಸ್ವರೂಪ ಅನುಭವಕ್ಕೆ ತಂದ್ಕೋಬೇಕಿದೆ. ಇದರ ಅರ್ಥ ಎಲ್ಲರಿಗೂ ಗೊತ್ತೇ ಇದೆ. ಇದರ ಅರ್ಥ ಎಲ್ಲರಿಗೂ ಗೊತ್ತದ. ಹೆಂಗ ಅರ್ಥ ಮಾಡ್ಕೊಂಡಾರಂದ್ರ, ನೀನು ಯಾವುದಕ್ಕೆ ಧರ್ಮ ಅಂತ ತಿಳಿದಿದ್ದೇವೋ ಅವೆಲ್ಲವನ್ನ ಬಿಟ್ಟು ಕೊಟ್ಟು ಮಾಮೇಕಂ ಶರಣಂ ರುಜ. ನೀ ಎದಕ್ಕೆ ಧರ್ಮ ಅಂತಂದಿದಿ, ಬೇರೆ ಬೇರೆ ರೀತಿನೂ ಧರ್ಮ ಅಂತ ತಿಳ್ಕೊಂಡಿರಿ. ಧರ್ಮ ಅಂತಂದ್ರೆ ಇವಕ್ಕೆ ಜಾತಿ ಗುಂಪುಗಾರಿಕೆಗೂ ಧರ್ಮ ಅಂದಿರಿ. ಆ ಧರ್ಮದವರು ಈ ಧರ್ಮದವರು ಅಂತೇಳಿ ಧರ್ಮ ಅನ್ನೋ ಶಬ್ದಕ್ಕ ನೀವು ಎಷ್ಟೆಷ್ಟು ಅರ್ಥಗಳು ಕೊಟ್ಟಿರಿ. ಒಂದೇ ತರ ಇಲ್ರಿ ಅದು. ಹಾರುವುದು ಹಕ್ಕಿಯ ಧರ್ಮ. ಧರ್ಮ ಅಂತಂದ್ರೆ ಹೌದರದು ಸ್ವಭಾವ. ಮತ್ತೆ ನೈತಿಕತೆ, ನೀತಿಯಿಂದ ಇರೋದು, ಅದನ್ನು ಧರ್ಮ. ಹೌದಲ್ರಿ? ನೀತಿ ರೀತಿಲಿಂದ ಇರೋದು ಧರ್ಮ. ಪತಿ ರುಚಿಯಾಗಿರುವುದು ಧರ್ಮ. ಪತಿ ದ್ರೋಹ ಮಾಡೋದು ಅಧರ್ಮ. ಅದು ನೈತಿಕತೆ ಬಂತು. ಮತ್ತೆ
ಅಷ್ಟಾವರಣ ಪಂಚಾಚಾರ ಚಟಸ್ಥಲ ಶರೀರದ ಮೇಲೆ ಹಾಕಿ ಧಾರಣೆ ಮಾಡಿಕೊಂಡು ನೋಡೋರ್ ಕಣ್ಣಿಗೆ ಈ ಜಾತಿಯವರು ಆ ಜಾತಿಯವರು ಅಂತ ಕಾಣಿಸ್ತಾರಲ್ಲ, ಅದು ಒಂದು ಧರ್ಮ. ನೋಡಿದ್ರೆ ಕೆಲವೊಬ್ರು ಗಡ್ಡ ಬಿಡ್ತಾರ, ಕೆಲವೊಬ್ರು ಗಡ್ಡ ಬಳಸ್ಕೋತಾರ, ಕೆಲವೊಬ್ರು ತಲೆಗೆ ಪೇಟ ಸುತ್ಕೋತಾರ, ಕೆಲವ್ರು ವಿಭೂತಿ ಹಚ್ಕೋತಾರ, ಕೆಲವ್ರು ಗಂಧ ಹಚ್ಕೋತಾರ, ಕೆಲವ್ರು ಬಿಳಿ ಬಟ್ಟೆ ಹಾಕೋತಾರ, ಕೆಲವ್ರು ಹಸಿರು ಬಟ್ಟೆ ಹಾಕೊಂಡು ಆ ಗುಂಪಿನ ಜನರು ಅಂತೇಳಿ ಗುರುತಿಸ್ಕೊಳಕ್ ಏನ್ ಮಾಡ, ಅದನ್ನು ಧರ್ಮನೇ. ಗುಂಪುಗಾರಿಕೆ ಸಂಕೇತ, ಗ್ರೂಪಿಸಂ. ಅದಕ್ಕೆ ನೀ ಏನೇನು ತಿಳ್ಕೊಂಡಿದಿ ಧರ್ಮ ಅಂದ್ರೆ ನೀ ಏನ್ ತಿಳ್ಕೊಂಡಿದಿ ಆ ಎಲ್ಲ ಬಿಡೋವೆಲ್ಲ. ಎಷ್ಟು ಚಂದ ಹೇಳೋಣ. ಅತ್ತ ನೀನು ಯಾವುದಕ್ಕೆ ಧರ್ಮ ಅಂತ ತಿಳಿದಿದ್ದೀಯೋ ಅದೆಲ್ಲ ಬಿಟ್ಟು ಪಾಟು ಮಾಮೇಕಂ ಶರಣಂ ರುಜ ಅಂದ್ರೆ ಆತ್ಮನಿಗೆ ಶರಣಾಗುವುದೇ ನಿಜವಾದ ಧರ್ಮ ಅಂತ ಅದರ ಅರ್ಥ. ಅದೊಂದೇ ಧರ್ಮ, ಉಳಿದದ್ದೇನು ಉಪಯೋಗ ಇಲ್ಲ. ಇದೇ ರಿಯಲ್ ಧರ್ಮ. ನನ್ನೊಬ್ಬನಿಗೆ ನೀನು ಏಕೋಭಾವದಿಂದ ಅನನ್ಯ ಚಿತ್ತದಿಂದ ಒಟ್ಟ ಬೇರೆ ಕಡೆ ಎಕ್ಕಡಿ ಲಕ್ಷ್ಯ ಕೊಡ್ಲಾರ್ದಂಗ ನನ್ನ ಕಡೆನೇ ನಿನ್ನ ಚಿತ್ತ ಇಟ್ಟು ಶರಣು ಬಾ. ನನ್ನನ್ನು ಈ ಧರ್ಮ ಕಾಪಾಡುತ್ತದೆ, ಆ ಧರ್ಮ ಕಾಪಾಡುತ್ತದೆ, ಅದು ರಕ್ಷಣೆ ಮಾಡುತ್ತದೆ. ಧರ್ಮೋ ರಕ್ಷತಿ ರಕ್ಷಿತ, ಅದರಿಂದ ಶಾಂತಿ ಸಿಗುತ್ತದೆ ಅಂತ ಮುಂತಾಗಿ ನಿನಗೇನು ಅನ್ನಿಸುತ್ತಾ ಬಂದಿದೆಯೋ ಅವು ಎಲ್ಲ ಪರಮ ಪ್ರಯೋಜನ ಕೊಡಲಾರವು. ಅದರಿಂದ ಏನು ಉಪಯೋಗ ಇಲ್ಲ ಅಂತ ಮಾತುಗಳು ಕೇಳಿ ಅಂತ ಬೇಡ. ನೀನ್ ನನ್ನ ಹತ್ರ ಶರಣಾಗತಿ ಆದೆ ಅಂತಂದ್ರೆ ನಿನಗೆ ನಾನು ರಕ್ಷಣೆ ಮಾಡ್ತೀನಿ. ನೀನು ಧರ್ಮ ಮಾಡೋದು ಬೇಡ, ನೀನು ಧರ್ಮದ ರಕ್ಷಣೆಗಾಗಿ ಅಲ್ಲಿ ಭಿಕ್ಷೆ ಬೇಡೋದು ಬೇಡ, ಮುಗೀತಷ್ಟೇ. ಅದನ್ನ ನಂಬಬೇಡ, ನೀನು ನನ್ನನ್ನು ನಂಬು ಅಂತ. ನಿನಗೆ ಸಿಗಬೇಕಾದರೆ ನಿಜವಾದ ಶಾಂತಿ ಏನದ ಇದು ನಿನಗೆ ಸಿಗಬೇಕಾಗಿತ್ತಂದ್ರೆ ಮಾಮೇಕಂ ಶರಣಂ ರುಜ, ನನ್ನೊಬ್ಬನಿಗೆ ನೀನು ಶರಣು ಬಾ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿನಗೆ ಶರಣು ಬಂದ ನನ್ನ ಹಿಂದಿನ ಪಾಪದ ಗತಿಯೇನು, ಅವನ್ನು ಯಾರು ಅನುಭವಿಸಬೇಕು ಅಂತ ನಿಯಮ ಅದ. ನಾನು ನಿನಗೆ ಒಮ್ಮಿದೊಮ್ಮೆಗೆ ಶರಣ ಬಂದಿನಪ್ಪ ಅಂತಂದ್ರೆ ನಂದು ಒಂದು ಪಾಪದ ರಾಶಿ ಅದಪ್ಪ ಇಂದ. ಆ ರಾಶಿ, ಪಾಪದ ರಾಶಿ ಯಾರು ಅನುಭವಿಸಬೇಕು, ಹಂಗೆ ಬಿಟ್ರೆ ಹೆಂಗ ಅಂತೇಳಿ ನಿನಗೆ ಡೌಟ್ ಇರ್ಬೇಕಲ್ಲ. ನೀ ಎಷ್ಟು ಜನ್ಮಗಳಲ್ಲಿ ಎಷ್ಟು ಪಾಪಗಳು ನೀನು ನನ್ನಲ್ಲಿ ಕೂಡಿ ಬಿಟ್ಟಿದ್ಯೋ ಅದಕ್ಕೆ ಕೃಷ್ಣ ಅದಕ್ಕೇನು ಪರಿಹಾರ ಅಂತಂದ್ರೆ, ಅಂತ ಸಂಶಯ ಬಂದೀತು, ಅದರ ಜವಾಬ್ದಾರಿ ನಾನು ಹೊರುತ್ತೇನೆ. ಎಷ್ಟು ಚಂದದ ನೋಡ್ರಿ. ನಿನ್ನ ಪಾಪ ಕರ್ಮಗಳಿಂದ ಮುಕ್ತ ಮಾಡ ನಾನು ಹೊರುತ್ತೇನೆ. ಅದರ ಕಾಳಜಿ ನೀನು ಮಾಡಬೇಡ, ಅದರ ಕಾಳಜಿ ನೀ ಮಾಡಬೇಡ. ಪಾಪ ಕರ್ಮದ ಬಗ್ಗೆ ಚಿಂತೆ ಮಾಡಬೇಡ. ಇನ್ನ ಎಷ್ಟು ಪಾಪ ಅದೋ, ಎಷ್ಟು ಜನ್ಮ ಎತ್ತಬೇಕು ಅದೆಲ್ಲ ಬಿಡೋದು. ಆ ಎಲ್ಲ ಚಿಂತೆ ಮಾಡುತ್ತಾ ಹೋಗಬೇಡ. ನಿನ್ನ ಅಸಮಾಧಾನ ಮತ್ತ ದುಃಖ ಹೋಗಬೇಕು ಎಂಬ ಇಚ್ಛೆ ನಿನಗೆ ಇದ್ದರೆ ನಾನು ಎಷ್ಟು ಹೇಳುತ್ತೇನೆಯೋ ಅದರಂತೆಯೇ ನೀನು ಮಾಡು. ಹೆಂಗ್ ಮಾಡ್ಬೇಕು ನೋಡ್ರಿ, ಇದು ಎಷ್ಟು ಚಂದ ಹೇಳಕತ್ತಾನ. ನಾ ಏನ್ ಹೇಳ್ತೀನಿ ಅಷ್ಟು ಕೇಳ, ಉಳಿದು ತಲೆ ಕೆಡಿಸ್ಕೊಳಕ್ ಹೋಗಬೇಡ ನೀನು. ಡಾಕ್ಟರರು ಹೇಳಿದಂತೆ ನಾವು ಮಾಡುತ್ತೇವೆಯೋ, ಅದರಲ್ಲಿ ನಮ್ಮ ಹಿರೇತನವನ್ನು ಮಾಡುತ್ತೇವೆಯೋ, ಅವರು ಏನಾದರೂ ಹೇಳಲಿ ಅದರಂತೆ ನಾವು ಮಾಡಬೇಕಾಗುತ್ತದೆ. ಇದು ನೆನಪಿನಲ್ಲಿಡಬೇಕು. ದೃಷ್ಟಾಂತ ಕೊಟ್ಟರು, ಡಾಕ್ಟರ್ ಏನ್ ಹೇಳಾರ ಹಂಗೆ ನೀವು ಮಾಡಬೇಕು. ಅದು ಬಿಟ್ಟು ನಿಂದೊಂದು ಕಾರ್ಬಾರ್ ನೀವು ಮಾಡಬಾರ್ದು ಅಷ್ಟೇ. ಆರಾಮ ಆಗ್ಬೇಕಾಗಿತ್ತಂದ್ರೆ ಡಾಕ್ಟರ್ ಹೇಳ್ದಂಗೆ ಮಾಡಬೇಕು. ಭವ ದುಃಖ ಕಳ್ಕೋಬೇಕಾದ್ರೆ ನಾನು ಹೇಳ್ದಂಗೆ ಮಾಡು, ಇಷ್ಟೇ. ಅದರಂತೆ ಆತ್ಮಶಾಂತಿ ಬೇಕಾದವರು ಆತ್ಮಜ್ಞಾನದ ವಿಷಯದಲ್ಲಿ ಹೇಳಿದ ಮಾತುಗಳಲ್ಲಿ ಶ್ರದ್ಧೆ ಇಟ್ಟು ಅವರು ಹೇಗೆ ಹೇಳುತ್ತಾರೋ ಅದರಂತೆಯೇ ತಿಳಿಯಲು ನಮ್ಮ ಮನಸ್ಸನ್ನು ಸಜ್ಜುಗೊಳಿಸಬೇಕು. ನಮ್ಮ ಅಂತಃಕರಣ ಸಜ್ಜುಗೊಳಿಸ್ಬೇಕು. ಹೆಂಗಪ್ಪ ಅವ್ರೇನ್ ಹೇಳ್ತಾರೆ ಕೇಳಂತ ಮನಸ್ಸಿಗೆ ಒಪ್ಪಿಸ್ಬೇಕು. ನಮ್ಮ ಮನಸ್ಸಿನ ರೂಪವನ್ನ ಮಾರ್ಪಡಿಸಿಕೊಳ್ಳಬೇಕು. ಮನಸ್ಸು ಏನಾಗಬೇಕು, ಆತ್ಮ ಸಮ್ಮುಖಿ ಆಗಬೇಕು.
ಅದು ಆತ್ಮ ವಿಮುಖಿ ಅದು, ವಿಷಯ ಸಮ್ಮುಖಿ ಅದು. ವಿಷಯ ಸಮ್ಮುಖಿ ಇದ್ದದ್ದು ವಿಷಯ ವಿಮುಖಿ ಮಾಡಿ ಆತ್ಮ ಸಮ್ಮುಖಿ ಮಾಡ್ಕೋಬೇಕದು, ಪಾರ್ಪಡಿಸ್ಕೋಬೇಕು. ಈಗಿದ್ದ ಮನಸ್ಸಿಗೆ ಸಂಸ್ಕಾರ ಮಾಡಿ ಅದನ್ನು ಶುದ್ಧಗೊಳಿಸಬೇಕು. ಮತ್ತೆಲ್ಲಿದರೆ ಹೊಸ ಮನಸ್ಸು ಬರಂಗಿಲ್ಲ. ಈಗ ಯಾವ ಮನಸ್ಸು ಅದ ಅದನ್ನೇ ಸ್ವಚ್ಛ ಮಾಡ್ಕೋಬೇಕು, ಶುದ್ಧ ಮಾಡ್ಕೋಬೇಕು. ಇರಲಿ ನಿನ್ನ ಪಾಪಗಳು ಎಷ್ಟೇ ಇರಲಿ ಅವನ್ನು ನಿನ್ನಿಂದ ಬಿಡಿಸುತ್ತೇನೆ. ನಿನ್ನಿಂದ ಅವಕ್ಕೇನು ಆಗ್ಲಾರ್ದಂಗೆ ನಾನು ನೋಡ್ಕೋತೀನಿ, ಅವು ನಿನಗೇನು ಮಾಡಂಗಿಲ್ಲ. ಮಾ ಶುಚ, ನೀನು ಶೋಕ ಪಡಬೇಡ, ದುಃಖಿಸಬೇಡ, ಅಳಬೇಡ ಎಂದು ಭಗವಂತ ಉಪದೇಶಿಸಿದ್ದನ್ನ ನಿನ್ನೆ ವಿಸ್ತಾರವಾಗಿ ಹೇಳಿದ್ದಾಗಿದೆ. ಇಲ್ಲಿ ಇನ್ನೊಂದು ವಿಶೇಷ ಅರ್ಥವೂ ಇದೆ ಈ ಶ್ಲೋಕಕ್ಕೆ. ಸಾಮಾನ್ಯವಾಗಿ ಧರ್ಮ ಅಧರ್ಮ ಎಂಬುವುದು ಎಲ್ಲರಿಗೂ ಗೊತ್ತೇ ಇದೆ. ಅದೇ ಹೇಳಿದ್ನಲ್ಲ, ಧರ್ಮ ಅಧರ್ಮ. ನಾವು ಶಾಸ್ತ್ರದಲ್ಲಿ ಇಂಥವನ್ನು ಮಾಡು ಎಂದು ಯಾವುದನ್ನು ಹೇಳಿದೆಯೋ ಅದು ಧರ್ಮ, ಇಂಥದ್ದನ್ನು ಮಾಡಬೇಡ ಎಂದು ಇದೆಯಲ್ಲ ಅದು ಅಧರ್ಮ, ನಿಷೇಧ. ಅವು ಮಾಡಬಾರದವುಗಳು. ಮಾಡಬಾರದವುಗಳ ಗೊಡವೆ ಬಿಟ್ಟೇ ಬಿಡಬೇಕು. ಅವು ಬೇಡವೇ ಬೇಡ. ಮಾಡಬೇಕಾದವುಗಳ ವಿದ್ಯುಕ್ತ ಧರ್ಮಗಳೆಂದು ಅವಕ್ಕೆ ಹೆಸರು. ಆಯಾ ವರ್ಣ ಆಯಾ ಆಶ್ರಮದವರು ತಮ್ಮನ್ನು ಉದ್ದೇಶಿಸಿ ಆ ಶಾಸ್ತ್ರದಲ್ಲಿ ಹೇಳಿದಂತೆ ಆಯಾ ಧರ್ಮ ಕರ್ಮಗಳನ್ನು ಮಾಡಬೇಕು ಎಂದು ಕರ್ಮಕಾಂಡದಲ್ಲಿ ಹೇಳಿದ್ದು ಇದೆ. ಆದರೆ ಅವು ಎಷ್ಟರ ಮಟ್ಟಿಗೋ ಅಷ್ಟೇ ಹೊರತು ಕಡೆಯವರೆಗೆ ಹೋಗಲಾರವು. ನೋಡ್ರಿ, ವಿಹಿತ ಕರ್ಮ ನಿಷಿದ್ಧ ಕರ್ಮ ಮಾಡ್ಕೋತಿರ್ಬೇಕು ಅಂತ ಹೇಳ್ತಾರ. ಮಾಡಬಾರದು ಮಾಡೇ ಬೇಡ. ಮಾಡಬೇಕಾಗಿದ್ದ ಅಂತೇಳಿ ನಿಮಗೇನು ವಿಹಿತ ಕರ್ಮ ಹೇಳ್ಯಾರಲ್ಲ, ಅವು ಆದರೂ ಎಷ್ಟರ ಮಟ್ಟಿಗೆ ಕಡಿತನ ಬರಲ್ಲವು. ಅಂದ್ರ ಕರ್ಮ ಉಪಾಸನೆಗಳು ಕಡಿತನ ಬರಲ್ಲವು. ಬಹಳವಾದರೆ ಚಿತ್ತವನ್ನು ಶುದ್ಧಗೊಳಿಸುತ್ತವೆ. ನೋಡ್ರಿ, ನೀವೇಟರೆ ಕರ್ಮ ಮಾಡ್ರಿ, ಏಟರೆ ಉಪಾಸನೆ ಮಾಡ್ರಿ, ಮ್ಯಾಕ್ಸಿಮಮ್ ಅದ್ರ ಕೆಲಸ ಎಷ್ಟು, ಚಿತ್ತ ನಿರ್ಮಲಗೊಳಿಸುತ್ತವೆ. ವಿಚಾರಸಾಗರ್ ಹೇಳಿದ್ದೆ ಅದಲ್ರಿ, ಇದ್ರಾಗ ಏನದು ಬೇರೆ ಏನು? ನಿರ್ಮಲ ಚಿತ್ತ ನಿತ್ಯ ಅಷ್ಟೇ ಸೇಮ್. ಅದೂ ಕೂಡ ಹೆಂಗ ನಿಷ್ಕಾಮವಾಗಿ ಆಚರಿಸಿದರೆ ಮಾತ್ರ. ನಿಷ್ಕಾಮ ಕರ್ಮ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ತದೆ. ಮತ್ತು ಏನನ್ನಾದರೂ ಅಪೇಕ್ಷಿಸಿ ಆಯಾ ಧರ್ಮಗಳನ್ನು ಮಾಡುವವರು ಸಾಕಷ್ಟು ಜನರಿದ್ದಾರೆ, ಇಲ್ಲವೆಂದಲ್ಲ. ಅವರಿಗೆ ಅವುಗಳ ನಿರ್ದಿಷ್ಟ ಫಲ ಸಿಗುತ್ತದೆ ಅಲ್ಲದೆ ಶಾಶ್ವತವಾದ ಸಮಾಧಾನ ಯಾತರಿಂದಲೂ ಸಿಗುವುದಿಲ್ಲ, ಯಾವ ಕರ್ಮಗಳಿಂದಲೂ ಸಿಗುವುದಿಲ್ಲ. ಅದಕ್ಕೆ ಬೇರೆ ಉಪಾಯವೇ ಉಂಟು. ನೋಡ್ರಿ ಹೆಂಗ ಶಾಶ್ವತವಾದ ಸುಖ ಸಿಗಬೇಕಂದ್ರ ಈ ಕರ್ಮಗಳಿಂದ ಸಿಗಂಗಿಲ್ಲ. ಅದಕ್ಕೆ ಶಾಶ್ವತವಾದ ಸಮಾಧಾನ ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಅದಕ್ಕೆ ಉಪಾಯವೇ ಬೇರೆ ಇದೆ. ಯಾವ ಕರ್ಮದಿಂದಲೂ ಅದು ಸಿಗೋದಿಲ್ಲ. ಈಗ ಅದೇ ಬೇಕಾಗಿದಲ್ಲ ನಮಗೆ. ಆದ್ದರಿಂದ ಈ ಶ್ಲೋಕಕ್ಕೆ ಇನ್ನೊಂದು ರೀತಿಯ ಅರ್ಥ ಏನಪ್ಪ ಅಂದರೆ, ಜ್ಞಾನಪರವಾಗಿ ಅರ್ಥ ಮಾಡಿದರೆ ಯಾವಾಗಲೂ ಈ ಜ್ಞಾನ ಶಾಸ್ತ್ರವನ್ನೇ ಕೇಳುತ್ತಿರುವ ತಮ್ಮಂತವರಿಗೆ ಅದರಿಂದ ಪರಮ ಪ್ರಯೋಜನವಾದೀತು ಎಂದು ನನ್ನ ಭಾವನೆ. ಇದು ಶಂಕರ ಭಟ್ರು ಹೇಳಕತ್ತಾರ, ಅವ್ರ ವಾಕ್ಯ. ಯಾರು ಶಾಸ್ತ್ರ ಕೇಳೋದು ಹೇಳೋದು ಮಾಡ್ಕೋತಿರ್ತಾರ, ಕರ್ಮ ಮಾಡೋರಿಗೆ ಇದು ಉಪಯೋಗ ಆಗಂಗಿಲ್ಲ. ಈ ಶಾಸ್ತ್ರ ಕೇಳೋರು ಹೇಳೋರಿಗೆ ಉಪಯೋಗ ಆಗ್ತದಂತ. ಹೌದಲ್ರಿ? ಇದು ಹೇಳಿದ ಮಾತಿಗೆ ಜ್ಞಾನಪರವಾಗಿ ಅರ್ಥ ಮಾಡಿದರೆ ಯಾವಾಗಲೂ ಈ ಜ್ಞಾನ ಶಾಸ್ತ್ರವನ್ನೇ ಕೇಳುತ್ತಿರುವ ತಮ್ಮಂತವರಿಗೆ, ಅಂದ್ರೆ ಮುಂದೆ ಕೂತ್ ಕೇಳಕತ್ತಾರೆ ನಿಮ್ಮಂತವರಿಗೆ, ಅದರಿಂದ ಪರಮ ಪ್ರಯೋಜನವಾದೀತು ಎಂದು ನನ್ನ ಭಾವನೆ.
ಈ ರೀತಿಯಿಂದಲೂ ಕೆಲವರು ಹಿಂದಿನವರು ಹೇಳಿದ್ದಾರೆ. ಈ ಶ್ಲೋಕಕ್ಕೆ ಅರ್ಥ ಬರೆದಿದ್ದಾರೆ. ಇಲ್ಲೆಂದ ಇಲ್ಲ. ಇದು ಶ್ಲೋಕ ಜ್ಞಾನದ ವಿಚಾರದಿಂದಲೂ ಹೇಳ. ಹೆಂಗ್ ಹೇಳ್ಯಾರಪ್ಪ ಅಂದ್ರೆ, ನಾನು ಹೊಸದಾಗಿ ಅದೇನನ್ನೂ ಹೇಳುತ್ತಿಲ್ಲ. ಯಾರು ಹೊಸದ್ ಹೇಳಕ್ಕಿಲ್ಲ, ಏನು ಚಾನ್ಸ್ ಇಲ್ಲ. ಮೊದಲಿನವ್ರು ಹೇಳಿದ್ದೆ ಹೇಳದಿರ್ತದ. ಆದರೆ ಬಹಳ ಜನರು ಭಗವದ್ಗೀತೆ ವ್ಯಾಖ್ಯಾನ ಮಾಡಿದವರು ಸಾಮಾನ್ಯರಿಗೆ ಗೊತ್ತಿದ್ದ ಇವೇ ಧರ್ಮಗಳನ್ನೇ ಲಕ್ಷಿಸಿ ಬರೆದಿದ್ದಾರೆ. ಯಾವ ಧರ್ಮಗಳನ್ನು ಬಿಟ್ಟು ಬಾ ಅಂತಂದ್ರ ಯಾವ ಧರ್ಮಗಳನ್ನು ಕುಳಿತು ಬರ್ದಾರ ಹೇಳ್ರಿ? ಧರ್ಮ ಅಂದ್ರ ವಿಹಿತ ಕರ್ಮ, ನಿಷಿದ್ಧ ಕರ್ಮ, ಇವುಗಳನ್ನು ಕುರಿತೇ ಹೇಳ್ಯಾರ. ಜ್ಞಾನಿಗಳು ಹೇಳಿದ್ರು ಸಹಿತ ಇದನ್ನು ಕುರಿತು ಹೇಳಿದ್ದಾರೆ. ವಿಹಿತ ಕರ್ಮ, ನಿಷಿದ್ಧ ಕರ್ಮಗಳನ್ನು ಬಿಟ್ಟು ಬಾ ಅಂತಂದ್ರೆ ಅದೇ ಧರ್ಮಗಳನ್ನು ಲಕ್ಷಿಸಿ ಬರೆದಿದ್ದಾರೆ. ಜ್ಞಾನ ಮಾರ್ಗದ ಒಬ್ಬಿಬ್ಬರು ಮಾತ್ರ ನಿಷ್ಠುರವಾಗಿ ಆ ಶ್ಲೋಕಕ್ಕೆ ಬರೆದ ಅರ್ಥ ತಾತ್ಪರ್ಯ ಮಾತ್ರ ನಿಮಗೆ ಹೇಳುತ್ತಿದ್ದೇನೆ. ಅದನ್ನು ತಿಳಿದಿರಬೇಕು. ಶಬ್ದಗಳೇನೋ ಅವುಗಳೇ, ಮತ್ತೆ ಬೇರೆ ಅಲ್ಲ. ಆ ಶ್ಲೋಕದ ಶಬ್ದಗಳು ಅವೇ ಅದೋ. ಮಾಮೇಕಂ ಶರಣಂ ರುಜ, ಸರ್ವಧರ್ಮಾನ್ ಪರಿತ್ಯಜ್ಯ, ಸರ್ವಧರ್ಮಾನ್ ಪರಿತ್ಯಜ್ಯ. ಸರ್ವಧರ್ಮಾನ್ ಅಂತಂದ್ರೆ ಎಲ್ಲ ಧರ್ಮಗಳನ್ನು ಎಂದು ಅರ್ಥ. ಎಲ್ಲ ಧರ್ಮಗಳು ಅಂದರೆ ಏನು? ಅವನ್ನು ಬಿಡಬೇಕೆಂದರೆ ಯಾವ ಯಾವ ಧರ್ಮಗಳನ್ನು ಬಿಡಬೇಕು? ಬಿಡಬೇಕು ಎಂದ ಮೇಲೆ ನಾವು ಮೊದಲು ಅವುಗಳನ್ನು ಹಿಡಿದಿರಬೇಕಷ್ಟೇ. ಅವುಗಳನ್ನು ಹಿಡಿದವನಿಗೆ ನಾವು ಅವುಗಳನ್ನು ಬಿಡು ಎಂದು ಹೇಳಬೇಕು. ಯಾವನು ಹಿಡಿದೇ ಇಲ್ಲ ಅವನು ಅವುಗಳನ್ನು ಬಿಡುವ ಮಾತೇ ಇಲ್ಲ. ಹೆಂಗದ ನೋಡ್ರಿ, ಯಾವ ಧರ್ಮ ಹಿಡಿದೀವಿ ನಾವು? ಹಿಡಿದ್ರೆ ಬಿಡುವತ್ತೆ ಹೇಳ್ಬೇಕಲ್ಲ. ಯಾವ ಧರ್ಮವನ್ನು ಹಿಡಿದೇ ಇಲ್ಲ. ಯಾವ ಧರ್ಮ ಹಿಡಿಲಾರ್ದವನಿಗೆ ಬಿಡುವತ್ತೆ ಏನ್ ಹೇಳೋದಿರ್ತದ? ಇದನ್ನ ಒಂದು ಸಮಸ್ಯೆ ಅದಲ್ರಿ. ಹೇಳ್ಕೊತೀವಿ ಅಷ್ಟೇ, ಯಾವ ಧರ್ಮ ಹಿಡಿದೀವಿ ನಾವು ಗಟ್ಟಿಯಾಗಿ. ಸರ್ವ ಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಮೊದಲು ಹಿಡಿದಿರ್ಬೇಕಲ್ಲ ನಾವು ಏನಾರ ಒಂದು. ಹಾಗಾದರೆ ನಾವು ಯಾವ ಧರ್ಮಗಳನ್ನು ಹಿಡಿದುಕೊಂಡಿದ್ದೇವೆ? ಯಾವ ಧರ್ಮ ಹಿಡ್ಕೊಂಡಿರಿ ಹೇಳ್ರಿ? ಸ್ವಲ್ಪ ಮುಂದಿಂದ ಏನಾರ ವಿಚಾರ ಮಾಡೋದಕ್ಕಿಂತ ಮೊದಲ ಹುಟ್ಟಬೇಕು. ಆಹಾರ, ನಿದ್ರೆ, ಭಯ, ಮೈಥುನ ಸಂಗ್ರಹಿಸ್ಬೇಕು, ಹೌದಿಲ್ಲ? ಇವೇ ಅಲ್ಲ ನಾವು ಮಾಡೋದು. ಕೂಳ್ ತಿನ್ನೋದು, ಬೆಳೆಯೋದು, ಮಕ್ಕಳು ಮರಿ ಮಾಡೋದು, ರೊಕ್ಕ ರೂಪಾಯಿ, ಸಂಸಾರ, ಇವಂತೂ ಗಟ್ಟಿಯಾಗಿ ಹಿಡಿದಿದೆ. ಇವೇ ಹಿಡಿದೀವಿ. ಈಗ ಬ್ಯಾರೆ ಧರ್ಮ ಏನ್ ಹಿಡಿದೀವಿ? ಸುಮ್ಮನೆ ನಾಟಕ ಮಾಡ್ತೀವಿ ನಮ್ಮ ಧರ್ಮಗಳ ಹೆಸರು ಹೇಳಿ. ಆಕ್ಚುಲ್ ಇವು ಹಿಡಿದೀವಿ ನಾವು. ನಾವು ಹಿಡಿದ ಧರ್ಮ ಇವುದವು. ಇವೇ ಹೇಳ್ತಾರೆ, ಯಾವ್ದು ಹೇಳ್ತಾರೆ ಗೊತ್ತಿಲ್ಲ. ಏನ್ ಹಿಡಿದೀವಿ ಅಂತ ನನಗೆ ಡೌಟ್ ಬಂದು ಇದು ಹೇಳಕತ್ತೀನಿ ನಾನು. ಸಂಸಾರ ಧರ್ಮನೇ ನಮ್ಮ ಧರ್ಮ. ಹಾಗಾದರೆ ನಾವು ಯಾವ ಯಾವ ಧರ್ಮಗಳನ್ನು ಹಿಡಿದುಕೊಂಡಿದ್ದೇವೆ ಎಂದು ಕೇಳಿದರೆ ಸಮಾಧಾನದಿಂದ ಆಲಿಸಿ. ಏನು? ಈ ದೇಹ ನಾನಲ್ಲದ ದೇಹದ ಧರ್ಮಗಳನ್ನು ನಾನು ಹಿಡಿದುಕೊಂಡಿದ್ದೇನೆ. ಈ ದೇಹನೇ ನಾನು ಅನ್ನೋಂಥದ್ದೊಂದು ಧರ್ಮ. ಅಜ್ಞಾನ, ಹೌದಲ್ರಿ? ನಾನಲ್ಲದ ದೇಹದ ಧರ್ಮಗಳನ್ನು ನಾನು ಹಿಡಿದುಕೊಂಡಿದ್ದೇನೆ. ಎಂತ ಧರ್ಮ? ದೇಹ ಸೊರಗಿದರೆ ನಾನು ಸೊರಗಿದೆ ಎನ್ನುತ್ತೇನೆ. ಅನ್ನುತ್ತೇನೋ ಅನ್ನುವುದಿಲ್ಲವೋ? ಅದು ಸೊಕ್ಕಿದರೆ, ಆರೋಗ್ಯವಾಗಿದ್ದರೆ ನಾನು ಚೆನ್ನಾಗಿದ್ದೇನೆ ಅನ್ನುತ್ತೇನೆ. ಚಂದ ಗುಂಡು ಗುಂಡಕ, ದಪ್ಪ ದಪ್ಪ, ಎತ್ತರ ಗಡ್ಡ ಮೀಸಿ ಬಿಟ್ಕೊಂಡು ಎದಿ ಉಬ್ಬಿಸ್ಕೊಂಡು ಎದುರು ಬಂದ್ರ ಚೆನ್ನಾಗಿ ಅದನ ಅಂತೀವಿ. ಸೊರಗಿದನಂದ್ರ ವೀಕ್ ಆಗ್ಯಾನ ಅಂತೀವಿ. ಈ ದೇಹವೇ ನಾನೆಂಬ ತಿಳುವಳಿಕೆಯಿಂದ, ತಪ್ಪು ತಿಳುವಳಿಕೆಯಿಂದ ದೇಹದ ಧರ್ಮಗಳೇ ನನ್ನವು ಎಂದು ತಿಳಿದಿದ್ದೇನಲ್ಲ. ಇದನ್ನು ಬಿಡು. ಹೆಂಗ್ ಮಾಡ್ತೀರಿ? ಹೆಂಗ್ ಮಾಡ್ತೀರಿ? ಒಂದ್ ಏನ್ ಮಾಡಿದ್ದೆ, ಒಬ್ಬ ಹೆಣ್ಮಗಳು ಇಲ್ಲಿ ನಮ್ಮ ಡಿವೈನ್ ಪಾರ್ಕ್ನಾಗ ಒಬ್ಬ ಹೆಣ್ಮಗಳು ಬರ್ತಿದ್ದಳು ಕಾರ್ಯಕ್ರಮಕ್ಕೆ.
ಯಾರು ಎದುರು ಸಿಕ್ಕವರೆಲ್ಲ ಆಕೆ ಸ್ವಲ್ಪ ಏನೋ ಊರಿಗೆ ಬೇರೆ ಊರಿಗೆ ಹೋಗಿ ಬಂದಳು, ಏನ್ ಮಾಡಿದಳು ಏನೋ ಇವ ಹೆಂಗಾಗಿದೆಲ್ಲ, ಎಷ್ಟು ಖರಾಬ್ ಆಗಿದಿ, ಎಷ್ಟು ಸೊರಗಿದಿ, ತೆಳಗಾಗಿದಿ, ಹಿಂಗೆ ಎದುರು ಸಿಕ್ಕವರೆಲ್ಲ ಹಂಗೆ ಅಂದರು. ಅವ್ರೆಲ್ಲರೂ ಹಂಗೆ ಅಂದ್ಮೇಲೆ ಆಕಿ ತಲೆ ಕೆಟ್ಟು ಅವ್ರು ಹಂಗಂತಾರ, ನಾ ಸೊರಗಿನಿ ಅಂತಾರ, ನಾ ಕರ್ಗಾಗಿ ಅಂತಾರ, ವೀಕ್ ಆಗಿ ಅಂತಾರ, ನನಗೇನು ಹಂಗ ಅನ್ಸಿಲ್ಲ ಅಂತಂತಿದಳು. ಅನ್ಕೋತ ಒಳಗ ಅಂಜಿಕ್ ಬಂದ್ಬಿಡ್ತಕಿ. ಒಂದ್ 3-4 ಮಂದಿ ಕೂಡಿ ಹಂಗ ಅಂದ್ ಕೂಡ್ಲೇನೆ ಒಳಗ ಆಕಿಗೆ ಅಂಜಿಕ್ ಬಂದ್ಬಿಡ್ತಿ. ಏನೋ ಜಡ್ ಹತ್ತದ ನನಗ, ನೋಡೋರ್ ಕಣ್ಣಿಗೆ ನಾನು ವಿಕಾರ ಕಾಣ್ಲಕತ್ತೀನಿ ಅಂದ್ರ ನನ್ಗೇನೋ ಆಗ್ಯದತ್ ಒಳಗೊಳಗೆ ಇತ್ತಕಿ ಭಯ. ಮ್ಯಾಲ ಏನಂತಿದ್ರು, ನನಗೇನಾಗ್ಯದ ಆರಾಮದೀನಿ, ನನಗೇನಾಗ್ಯದ ಆರಾಮದೀನಿ ಅಂತಿದಳು. ಆ ಸುದ್ದಿ ನನಗ್ ಗೊತ್ತಾಯ್ತು. ಗೊತ್ತಾದ್ಮೇಲೆ ನಾ ಸುಮ್ ಕುಂದರ್ಲಾರ್ದು ಏನ್ ಮಾಡ್ಬಿಟ್ಟೆ, ಬಂದು ನಮಸ್ಕಾರ ಮಾಡಿದಳು. ಮಾಡಿದ ಕೂಡ್ಲೇನೆ ಯಾಕವ ಹೆಂಗಾಗಿದೆಲ್ಲ ಅಂದ್ಬಿಟ್ಟೆ. ಯಪ್ಪ ಅಂತ ಅಳಕತ್ಬಿಟ್ಲು. ಎಲ್ಲರೂ ಅಂದ್ರ ನಾ ಮನ್ಸಿಗೆ ಹಚ್ಕೊಂಡಿದ್ದಿಲ್ಲ. ಈಗ ನೀ ಅಂದಿದೆ ಅಂದ್ರ ನನಗ್ ಏನಾಗ್ಯದ, ಮೊದಲಿಗೆ ಈಗ ನನ್ಗೆ ಏನಾಗ್ಯದ ಕರೆ ಹೇಳಪ್ಪ, ನನಗ್ ಬಹಳ ಮನ್ಸಿಗೆ ಇದು ಕೇಳಿ ಕೇಳಿ ಸಾಕಾಗ್ಯದ, ಬಹಳ ತ್ರಾಸ ಆಗ್ಬಿಟ್ರ ನನಗೆ ಅಂತ ಚಾಲು ಮಾಡಿ ಅಳಕತ್ಬಿಟ್ಲು. ಕೆಲವೊಬ್ರು ಮನ್ಸಿಗೆ ಬಹಳ ಹಚ್ಕೊತಿರ್ತಾರೆ ಸಣ್ಣ ಸಣ್ಣ ಮಾತುಗಳೆಲ್ಲ. ಏನಾಗ್ಯದ, ನನಗೇನಾಗಿರ್ಬೇಕು, ಏನಾಗ್ಯದ ಅಂತ. ಅದಕ್ಕೆ ಏನ್ ಯಾಕಾಗಲ್ಲಕ್ಕ, ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಅದು ನೀ ಅಲ್ಲೇ ಅಲ್ಲ ಅಂತ ಹೇಳಿ ನೋಡ್ರಿ ಸಮಾಧಾನ ಆಯ್ತಕ್ಕೆ. ಏನಕ್ಕಾಗಲ್ಲಕ್ಕ, ಅದಕ್ಕೆ ತಲೆ ಕೆಡಿಸ್ಕೊತಿದ್ದಿ. ಒಂದಿನ ಬಿದ್ದೋಗ ಶರೀರ, ನಾಳೆ ಬಿದ್ದೋಗದ್ ಇವತ್ತು ಬೀಳ್ತದ ಅಷ್ಟೇ, ಏನಾಗ್ತದ ಅಂತೇಳಿ ನಾ ಎದಕ್ಕೆ ಆಧ್ಯಾತ್ಮ ಸಾಧನೆ ನಿನಗೆ ಹೇಳ್ತಿರ್ತೀನಿ. ಏನ್ ಯಾರೇ ಏನಾರೇ ಆರಾಮಿಲ್ಲ ಅನ್ನೋನ ಮನ್ಸಿಗೆ ಹಚ್ಕೊಳಕ್ ಹೇಳಕತ್ತೀನಿ ಏನಂತೇಳಿ. ಶಿವೋಹಂ ಈ ಶರೀರದೊಳಗಿರೋ ಸಪ್ತಧಾತು ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಎಲ್ಲ ಓಟು ಅನ್ನಿಸ್ತೀನಿ. ಅದೆಲ್ಲ ಬಿಟ್ಟು ಯಾಕೆ ತಲೆ ಕೆಡ್ಸ್ಕೊಂಡಿದಿ ಅಂತನೂ ಸಮಾಧಾನ ಆಗ್ಬಿಟ್ಲು. ಇನ್ ಮುಂದೆ ಯಾರು ಏನಂದ್ರು ಅದನ್ನ ನನಗೆ ಸಂಬಂಧ ಇಲ್ಲ ಅನ್ನಂಗೆ ಆಗ್ಬಿಟ್ಲಕ್ಕೆ. ಹಂಗಾಗಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ದೇಹದ ಧರ್ಮನೇ ನನ್ನ ಧರ್ಮ ಅಂತೀವಲ್ಲ, ಇದು ಬಹಳ ಡೇಂಜರ್. ಅದಕ್ಕೆ ದೇಹದ ಧರ್ಮಗಳೇ ನನ್ನವು ಎಂದು ತಿಳಿದಿದ್ದೇನಲ್ಲ, ಇದನ್ನು ಬಿಡು ಎಂದು ಹೇಳುತ್ತಾರೆ. ಅಂದರೆ ನಾನು ದೇಹ ಎಂದು ನಿನಗೆ ಭಾವನೆ ಇದೆ ನೋಡು, ಅದನ್ನು ಬಿಟ್ಟೆ ಎಂದರೆ ಅದರ ಧರ್ಮಗಳನ್ನು ನೀನು ಬಿಟ್ಟಂತೆಯೇ. ಅಂದ್ರೆ ನಾನು ದೇಹ ಎಂದು ಅಂದ್ರೆ ಈ ದೇಹನೇ ನಾನು ಅಂತೇಳಿ ನಿನಗೇನು ಭಾವನೆ ಇದೆಯಲ್ಲ, ಅದನ್ನು ಬಿಟ್ಟೆ ಎಂದರೆ ಈ ಧರ್ಮಗಳನ್ನು ನೀನು ಬಿಟ್ಟಂತೆಯೇ. ಹೆಂಗ್ ಮಾಡ್ತೀರಿ? ಡೇಂಜರ್ ಧರ್ಮದಲ್ಲಿ ಇಲ್ಲೊಂದು ವೀರಶೈವ ಲಿಂಗಾಯತರ ಕಿತ ಇದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ಧರ ಕಿತ ಇದೊಂದು ಡೇಂಜರ್ ಧರ್ಮ ಇದು. ದೇಹ ಹುಟ್ಟಿದೆ ಅಂದ್ರೆ ನಾನು ಹುಟ್ಟಿದ್ದೇನೆ, ಇದು ತಪ್ಪು ತಿಳುವಳಿಕೆ. ನನ್ನ ಸ್ವಭಾವ, ನನ್ನ ಮೂಲ ಸ್ವರೂಪ ಇರುವಿಕೆ ಅದು ಹುಟ್ಟುವುದೇ ಇಲ್ಲ. ನನ್ನ ಮೂಲ ಸ್ವರೂಪ ಕೂಟಸ್ಥ, ಹುಟ್ಟಂಗಿಲ್ಲ, ಸಾಯಂಗಿಲ್ಲ, ನಿರ್ವಿಕಾರಿ. ಅದನ್ನು ನಾನು ನಿಜವಾಗಿ ಹುಟ್ಟಿಯೂ ಇಲ್ಲ, ನೀವು ಯಾರು ಹುಟ್ಟಿಲ್ಲ, ನಾವು ಹುಟ್ಟಿಲ್ಲ, ನೀವು ಹುಟ್ಟಿಲ್ಲ. ಆದರೆ ನಾನು ಹುಟ್ಟಿದ್ದೇನೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ನೀವು ಹಾಗೆ ತಿಳಿದುಕೊಳ್ಳುತ್ತಿರಬಹುದು. ಆದರೆ ಹುಟ್ಟಿದ್ದು ದೇಹವೇ ಹೊರತು ಈ ದೇಹದ ಒಳಗೆ ಇದ್ದಂತ ಶಾಶ್ವತ ವಸ್ತುವೇನಿದೆಯಲ್ಲ, ಯಾವುದನ್ನು ನಾವು ತಿಳಿಯಬೇಕಾಗಿದೆಯೋ ಅದು ಹುಟ್ಟುವುದು ಇಲ್ಲ. ಹೆಂಗದ ನೋಡ್ರಿ, ನಾವು ಯಾವುದನ್ನ ತಿಳಿಬೇಕಂತೀವಿ ಅದು ಹುಟ್ಟುವುದು ಅಲ್ಲ, ಸಾಯುವುದು ಅಲ್ಲ. ನಾವೇನ್ ಮಾಡ್ಬಿಟ್ಟಿವಿ, ಯಾವುದು ಹುಟ್ಟುತ್ತದ ಯಾವುದು ಸಾಯ್ತದ ಅದನ್ನೇ ನಾನು ಅಂತ ತಿಳ್ಕೊಂಡಿನಿ. ಈಗ ನಾನು ಯಾವಾಗ ನಾನು ಅಂತ ತಿಳ್ಕೊಬೇಕಾಗ್ಯದ, ಹುಟ್ಟಲಾರ್ದ ಸಾಯಲಾರ್ದಂತ ವಸ್ತು ನಾನು ಅಂತ ತಿಳ್ಕೊಬೇಕಾಗ್ಯದ. ಹುಟ್ಟುವ ಸಾಯುವ ವಸ್ತು ನಾನು ಅಂತ ತಿಳ್ಕೊಳ್ಳೋದಿಲ್ಲ. ಸಾಯುವ ಕೆಡುವ ಗಂಡನ ಒಯ್ದು ಒಲೆಯಲ್ಲಿಕ್ಕು ಅಂತಳಕ್ಕೆ. ಸಾವಿಲ್ಲದ ಕೇಡಿಲ್ಲದ ಚನ್ನ ಮಲ್ಲಿಕಾರ್ಜುನ ಅಂತಳಲ್ರಿ. ಸಾಯುವ ಕೆಡುವ ಗಂಡನ ಒಯ್ದು ಒಲೆಯೊಳಗಿಕ್ಕು ಅಂತಳಕ್ಕೆ ಅಕ್ಕ ಮಾದೇವಿ. ಸಾವಿಲ್ಲದ ಕೇಡಿಲ್ಲದ ರೂದಿಲ್ಲದ
ಒಲಿತಾನೆ. ಈ 1000 ಅವನಿಗೇನ್ ಮಾಡು ಒಲೆ ಗಿಡ ಕಡೆ ತೋಣಿ ಸುಡ ಕಡೆ ಅಂತ ಅದಕ್ಕೆ ಹಂಗದ. ಅದಕ್ಕ ಯಾವುದು ನಾನು ಅಂತ ತಿಳ್ಕೊಬೇಕಾಗ್ಯದ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವನೇ ನಾನು ಅಂತ ತಿಳ್ಕೊಬೇಕಾಗ್ಯದ. ಸಾಯುವ ಕೆಡುವ ಗಂಡ ನಾನು ಅನ್ನೋದಿತ್ತು ಅಂತಂದ್ರೆ ಅದು ಒಲೆಗಿಟ್ಟ ಸುಡೋದು ಅಷ್ಟೇ. ಸುಡು ಅಂತಂದ್ರೆ ದೇಹ ಅಂದ್ರೆ ದಾಹ ಅಂದ್ರೆ ಸುಡದೆ. ಈ ದೇಹದ ಕೆಲಸನೇ ಯಾವಾಗ್ಲೂ ಸುಡ್ಕೋತಿರೋದೇ ಅದು. ಸುಡದೆ. ಡಾಕ್ಟರ್ ಬಲ್ಲಿ ಹೋದ್ರೆ ಮೊದಲಿದ್ದು ಸುಡ್ಲಕ್ಕತ್ತದಿಲ್ಲ ನೋಡ್ತಾರ ಅವ್ರು. ಗರಂ ಇದ್ರೆ ಸರಿ, ಇಲ್ಲ ಅಂದ್ರೆ ಒಳಗೆ ಹಾಕ್ರಿ, ಅಡ್ಮಿಟ್ ಮಾಡಿ ಕೊಡಮ್ ಗರಂ ಟೆಂಪರೇಚರ್ ಏರ್ಸ್ವಾಮಿ ಶರೀರದಂತ. ಹಿಂಗ ಎಷ್ಟಾಯ್ತಪ್ಪ ಟೈಮ? 4ರಿಂದ 5 ಅಲ್ಲ. 4:54 ಆಗ್ಯದ. ನಾವು 4:15 ಚಾಲು ಮಾಡೀವಿ. ಇದು ದೇಹದ ಧರ್ಮ ಅನ್ನೋದೊಂದು ಅರ್ಥ ಆಯ್ತಲ್ಲ, ಚಲೋ ಅರ್ಥ ಆಗ್ಯದಲ್ರಿ. ಈಗ ದೇಹವೇ ನಾನು, ಈ ಹುಟ್ಟುವ ಸಾಯುವ ದೇಹನೇ ನಾನು. ದೇಹ ಹುಟ್ಟಿದರೆ ನಾನು ಹುಟ್ಟಿದೆ, ದೇಹ ಸೊರಗಿದರೆ ನಾನು ಸೊರಗಿದೆ, ದೇಹ ಸತ್ತರೆ ನಾನು ಸಾಯುತ್ತೇನೆ. ಇವು ಏನದೋ ಈ ಧರ್ಮಗಳು ಬಿಡು ಅಂತ ಹೇಳೋಣ ಕೃಷ್ಣ. ಆ ಶರೀರ ನೋಡಬೇಡ, ನನ್ನ ನೋಡು ಅಂದಂಗ ಅಷ್ಟೇ. ಶರೀರ ನೋಡ್ಕೊತ್ ಕುಂದ್ರಬೇಡ, ನನ್ನ ನೋಡು ಅಂತ. ನ ಜಾಯತೆ ಮಿತ್ರಯೇ ಅಂದ್ರ ಇದು ಸಾಂಖ್ಯಯೋಗದ ಉದ್ಗಾರ. ಕಪಿಲ ಮಹರ್ಷಿ ಉದ್ಗಾರ ಸಾಂಖ್ಯಯೋಗದ್ದು. ನ ಜಾಯತೆ ಮಿತ್ರ ಅಲ್ಲದು, ಮ್ರಿಯತೆ. ನ ಜಾಯತೆ ಮ್ರಿಯತೆ. ಜಾಯತೆ ಅಂದ್ರೆ ಹುಟ್ಟದು, ಮ್ರಿಯತೆ ಅಂದ್ರೆ ಸಾಯೋದು. ಮಿತ್ರ ಅಂದ್ಬಿಟ್ಟು ನೋಡ್ರಿ. ಅದಕ್ಕೆ ಅದು ಹುಟ್ಟೋದೇ ಇಲ್ಲ, ಸಾಯುವುದೇ ಇಲ್ಲ. ಇಂಥ ಒಂದು ತತ್ವ ನಮ್ಮ ಒಳಗೆ ಇದೆ, ಹೊರಗೆ ಅಲ್ಲ. ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಮ್ಮ ಒಳಗೆ ಅದದು, ಹೊರಗೆ ಅಲ್ಲ. ನಿಮ್ಮ ಒಳಗೆ ಅದ. ಮತ್ತೆ ಹೊರಗೆ ಎಲ್ಲಾರ ಹುಡುಕ್ಲಕ್ ಹೋಗ್ಬೇಡ್ರಿ. ನಿಮ್ಮ ಒಳಗೆ ಅದ, ಒಳಗೆ ಇಟ್ಕೊಂಡು ಅದನ್ನ ಮರೆತು ಬಿಟ್ಟಿರಿ. ಈ ಒಳಗಿಟ್ಕೊಂಡು ಮರ್ತದ್ದಕ್ಕೆ ಏನಂತಾರಪ್ಪ ಅಂತಂದ್ರೆ ಅಜ್ಞಾನ ಅಂತಾರೆ. ಎಷ್ಟು ಚಂದದಲ್ರಿ ಇದು ಮಾತ. ವಾಟ್ ಈಸ್ ಅಜ್ಞಾನ ಅಂದ್ರ ನಿಮ್ಮ ಒಳಗೆ ಇರೋ ಆತ್ಮವನ್ನ ನೀವು ಮರ್ತದ್ದಕ್ಕೆ ಅದು ಅಜ್ಞಾನ. ಮತ್ತು ಒಳಗಿರೋ ಆತ್ಮವನ್ನು ಅರಿತರೆ ಅದು ಜ್ಞಾನ. ಕಾಣುವ ಈ ದೇಹವನ್ನ ಲಕ್ಷಿಸಿ ನಾನು ಇಷ್ಟನೇ ಇಸ್ವಿನಲ್ಲಿ ಹುಟ್ಟಿದ್ದೇನೆ, ನನಗೆ ಇಷ್ಟು ವರ್ಷ ವಯಸ್ಸು ಆಗಿದೆ, ಆಯಿತು, ಸಮೀಪಕ್ಕೆ ಬಂದಿದ್ದೇನೆ, ವಯಸ್ಸು ಆಗಿದೆ, ಸಮೀಪಕ್ಕೆ ಬಂದಿದ್ದೇನೆ, ನಾನು ಇನ್ನೇನು ಬಹಳ ದಿವಸ ಇರಲಿಕ್ಕಿಲ್ಲ, ಸಾಯುವುದು ಒಂದು ದಿನ ಸಾಯಲೇಬೇಕಲ್ಲ, ಅದಕ್ಕೇಕೆ ಚಿಂತೆ, ಹುಟ್ಟಿದ ಮೇಲೆ ಸತ್ತು ಹೋಗಲೇಬೇಕು, ಒಂದು ದಿನ ಒಂದು ದೊಡ್ಡ ಮನಸ್ಸು ಮಾಡುತ್ತಾನೆ. ಏನಪ್ಪ ನಿರ್ವಾಹವಿಲ್ಲ, ಒಂದಿನ ಸಾಯ್ಬೇಕಂತೇಳಿ ಭಾರಿ ದೊಡ್ಡ ಮನಸ್ಸು ಮಾಡ್ತಾನೆ ಈ ಮನುಷ್ಯ. ಏಕೆಂದರೆ ಯಾರೊಬ್ಬರು ಉಳಿದಿಲ್ಲ ಎನ್ನುವುದು ಅವನಿಗೆ ಗೊತ್ತಿದೆ. ಇಚ್ಛಾ ಇದ್ದರೇನು ಇಲ್ಲದಿದ್ದರೇನು, ಇನ್ನ ಬದುಕಬೇಕು ಅಂತ ಇಚ್ಛೆ ಇದ್ರೇನು, ಇಚ್ಛೆ ಇರಲಿಲ್ಲ ಅಂದ್ರೇನು, ಒಂದು ದಿವಸ ಕಣ್ಣು ಮುಚ್ಚಲೇಬೇಕು. ನೋಡ್ರಿ ಹೆಂಗದ. ನಮ್ಮ ಅಪ್ಪಗಂತೂ ಒಟ್ಟ ಸಾಯಬಾರ್ದಂತಿದ್ದು ನೋಡ್ರಿ. ಸಾವು ಅಂದ್ರೆ ತೆಗಿಯ ಕಡೆ ಅಂತಿದ್ದು, ಸಾಯಬಾರ್ದು, ಒಟ್ಟ ಸಾಯಬಾರ್ದು. ಸಾಯ ವಿಷಯನೇ ಇದ್ದಿದ್ದಿಲ್ಲ ಅವನ ಬಲ್ಲಿ. ರಿಟರ್ನ್ ಜರ್ನಿ ಟಿಕೆಟೇ ಇರಲಿಲ್ಲ ಅವನ ಬಲ್ಲಿ. ಇರ್ಬೇಕಂತಿದ್ದ ಹಂಗೆ ವಿಚಿತ್ರ ಮನುಷ್ಯ. ಅದಕ್ಕ ಏನದ ಅಂತಂದ್ರ ಬದುಕಬೇಕನ್ನ ಇಚ್ಛೆ ಇದ್ರೇನು ಇಲ್ಲ ಅಂದ್ರೇನು, ಒಂದು ದಿನ ಕಣ್ಣು ಮುಚ್ಚಲೇಬೇಕು, ಉಪಾಯವಿಲ್ಲ ಎನ್ನುತ್ತಾನೆ. ಅಂದರೆ ದೇಹವೇ ನಾನು ಎಂದು ತಿಳಿದಿದ್ದರಿಂದಲೇ ದೇಹದ ಧರ್ಮಗಳು ನನ್ನವು ಎಂದು ಸ್ವಾಭಾವಿಕವಾಗಿ ತಿಳಿದುಕೊಂಡಿದ್ದೇನೆ. ಈ ಏನಾಗಬೇಕಾಗ್ಯದ? ಹಿಂಗದ ಅಲ್ರಿ ಇದು. ಈ ಭಾಷೆ ಚೇಂಜ್ ಆಗ್ಬೇಕಲ್ಲ, ಹೆಂಗ್ ಮಾಡ್ತೀರಿ? ಏನಿಲ್ಲ, ಸರಳವಾಗಿ ಹೆಂಗ್ ಮಾತಾಡ್ಬೇಕಂದ್ರ, ನನ್ನ ದೇಹ, ನಾನು ಅನ್ನೋದ್ರ ಬದಲಿ ನನ್ನ ದೇಹ ಸೊರಗಿದೆ, ನನ್ನ ದೇಹ ಆರೋಗ್ಯವಾಗಿದೆ, ನನ್ನ ದೇಹದ ಹುಟ್ಟಿದ ದಿನಾಂಕ, ನಾನು ಹುಟ್ಟಿದ ದಿನಾಂಕ ಅಲ್ಲ, ನನ್ನ ದೇಹದ ಹುಟ್ಟಿದ ದಿನಾಂಕ. ಹಿಂಗ ಅನ್ಬೋದಲ್ರಿ?
ನನ್ನ ಪ್ರಸ್ತುತ ದೇಹದ ಹುಟ್ಟಿದ ದಿನಾಂಕ. ನಂದಲ್ಲ, ನಾ ಹುಟ್ಟವಲ್ಲ ಸಾಯವಲ್ಲ, ನನ್ನ ದೇಹದ ಪ್ರಸ್ತುತ ದಿನಾಂಕ. ಹಿಂಗ ಅನ್ಬೋದಲ್ಲ ಸರಳವಾಗಿ. ಅದಕ್ಕೆ ಇಲ್ಲೇನದವ ಅಂದರೆ, ದೇಹವೇ ನಾನು ಎಂದು ತಿಳಿದಿದ್ದರಿಂದಲೇ ದೇಹದ ಧರ್ಮಗಳು ನನ್ನವು ಎಂದು ಸ್ವಾಭಾವಿಕವಾಗಿ ತಿಳಿದುಕೊಂಡಿದ್ದೇನೆ. ಭಗವಂತನು ಇದನ್ನು ಬಿಡು, ಈ ರೀತಿ ನೀನೇ ತಿಳ್ಕೊಂಡು ಇದು ಬಿಡು ಎಂದು ಹೇಳುತ್ತಾನೆ. ನೀನು ಮಾಡುವ ಆ ಧರ್ಮ ಆದಿಷ್ಟೆಷ್ಟು ಹೋದಿತ್ತೆಷ್ಟು. ಈ ಧರ್ಮವನ್ನೇನು ಹಿಡಿದುಕೊಂಡಿದ್ದೀಯಲ್ಲ, ದೇಹದ ಧರ್ಮ, ಇದನ್ನು ಬಿಡಬೇಕು. ಇಂದ್ರಿಯ ಧರ್ಮಗಳು ಅವುಗಳನ್ನು ಬಿಡು ಎನ್ನುತ್ತಾನೆ. ಅದೇ ಹೇಳಿದ್ನಲ್ಲಿ, ಇಂದ್ರಿಯ ಧರ್ಮಗಳಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಯಾವುದರದೇ ಒಂದು ಕೆಲವೊಂದು ಚಟುವಟಿಕೆಗಳದಾವ, ಶಬ್ದ ಸ್ಪರ್ಶ. ಯಾಕೆಂದರೆ ಸರ್ವಧರ್ಮ ಅಂದರೆ ಇದೇ ನೋಡಿ, ಶಬ್ದ ಎಲ್ಲ ಇದೇ ನೋಡಿ. ಸರ್ವಧರ್ಮಾನ್ ಅಂತೇಳಿನದಲ್ಲ ಈ ಶಬ್ದ, ಎಲ್ಲ ಧರ್ಮಗಳು ಎಂದು ಇದೆ, ಒಂದೇ ಅಲ್ಲ. ಇಂದ್ರಿಯಗಳ ಧರ್ಮ, ನನ್ನ ಕಣ್ಣು ತೀಕ್ಷ್ಣವಾಗಿದೆ, ಮಂದವಾಗಿದೆ, ಕಿವಿ ಹೇಗಿದೆ, ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅವುಗಳ ಧರ್ಮವೇ ನನ್ನ ಧರ್ಮ ಅಂತ ತಿಳಿದಿದ್ದೇವೋ. ನಾನು ಕುರುಡ, ನಾನು ಕಿವುಡ, ಇವೆಲ್ಲ ಧರ್ಮನೇ ತಿಳ್ಕೊಂಡಿವಲ್ರಿ. ಕಣ್ಣು ಸರಿ ಕಾಣಲಿಲ್ಲ ಅಂದ್ರೆ ನನ್ನ ಕಣ್ಣು ಕುರುಡ, ನನ್ನ ಕಿವಿ ಕಿವುಡ, ಹಿಂಗ ಹೇಳ್ಬೇಕು. ನನ್ನ ಕಾಲು ಕುಂಟ, ಹಿಂಗ ಹೇಳ್ಬೇಕು. ನಾನೇ ಕುಂಟ ಅಂತಂದ್ರೆ ಹೆಂಗಾಗ್ತದ? ಮುಂತಾದ ಮಾತುಗಳಲ್ಲಿ ನಾವು ವಾಪರಿಸುತ್ತಾ ಇದ್ದೇವೆ. ಇವೆಲ್ಲ ಚೇಂಜ್ ಆಗ್ಬೇಕು. ಈಗ ಲ್ಯಾಂಗ್ವೇಜ್ ನಮ್ದು ಈಗ ಈ ಪಾಠ ಕೇಳಿದ ಮೇಲೆ ನನ್ನ ಕಣ್ಣಿನ ಅಶಕ್ತತೆ ನನ್ನ ಅಶಕ್ತತೆ ಅಲ್ಲದು, ನನ್ನ ಇಂದ್ರಿಯಗಳ ಅಶಕ್ತತೆ ಅದು ನನ್ನ ಅಶಕ್ತತೆ ಅಲ್ಲ. ಹಿಂಗ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೇಕೀಗ. ಕುರುಡತನವೆಂಬುದಾಗಲಿ ಕಿವುಡತನವೆಂಬುದಾಗಲಿ ಇಂದ್ರಿಯ ಧರ್ಮವೇ ಹೊರತು ಅವು ಆತ್ಮದ ಧರ್ಮಗಳಲ್ಲ. ಹೇಗೆ ಸೊಕ್ಕುವುದು, ಸೊರಗುವುದು, ಹುಟ್ಟುವುದು, ಬೆಳೆಯುವುದು, ಸಾಯುವುದು ಇವು ಸ್ಥೂಲ ದೇಹದ ಧರ್ಮಗಳೋ, ಹಾಗೆಯೇ ಕಿವುಡತನ, ಕುರುಡತನ, ಮೂಕತನ ಇವೆಲ್ಲ ಇಂದ್ರಿಯ ಧರ್ಮಗಳು. ಅದರಂತೆಯೇ ಮನಸ್ಸು, ಅದು ಬಹಳ ಚಂಚಲ. ನಾನು ಬಹಳ ಚಂಚಲ ಇದ್ದೇನ್ರಿ ಅನ್ನುತ್ತಾನೆ. ಆಗ ಅವನು ನಾನು ಅಲ್ಲ, ನನ್ನ ಮನಸ್ಸು ಚಂಚಲವಾಗಿದೆ. ಮನಸ್ಸಿನದು ಹರಿದಾಡುವ ಸ್ವಭಾವ. ಅದಕ್ಕೇನು ಮಾಡುವುದು? ಮನಸ್ಸು ಹರಿದಾಡದಿದ್ದರೆ ನೀನು ಮಾತು ಆಡುತ್ತಿರಲಿಲ್ಲ, ಕತೆ ಆಡುತ್ತಿರಲಿಲ್ಲ, ಸುಮ್ಮನೆ ಒಂದು ಕಲ್ಲಿನ ಮೂರ್ತಿಯಂತೆ ಕುಳಿತಿರ್ತಿದ್ದಿ. ಮನಸ್ಸಿನ ಧರ್ಮ ಸತತವಾಗಿ ಹರಿದಾಡುವುದೇ ಆಗಿದೆ. ಆದ್ದರಿಂದ ನಾನು ಚಂಚಲ ಇದ್ದೇನೆ ಅಂತೇಳಿ ಅಂತೀವಲ್ಲ, ಇದು ಏನದ ಎಂದು ಒಬ್ಬನು ಅಂದರೆ ಮತ್ತೊಬ್ಬನು ನಾನು ಅನೇಕ ಸಾಧನೆಗಳನ್ನು ಮಾಡಿ ನೋಡಿ ಈ ಕನಿಷ್ಠ 1 ತಾಸೇನು 2 ತಾಸೇನು ಕಲ್ಪನಾ ಏನು ಇಲ್ಲದೆಯೇ ಕೂಡಲಿಕ್ಕೆ ಕಲ್ತಿದ್ದೇನೆ ಎನ್ನುತ್ತಾನೆ. ಅಷ್ಟೇ ಧ್ಯಾನ ಮಾಡ್ಕೋತ ನಾನು ಗಂಟೆಗಟ್ಲೆ ಒಂದ್ ಕಡೆ ಸುಮ್ಮ ಕುಂದ್ರದ ಕಲ್ತೀನಿ ನೋಡು, ನಾನೇ ಕುಂತೀನಂತ ನಾವು ದೇಹ ಕುಂದಿರ್ತಾನ. ಅಷ್ಟೇ ತಾಸು 2 ತಾಸು ಮಾತ್ರ, ಉಳಿದ 22 ತಾಸು ಮನಸ್ಸು ಅಡ್ಡಾಡೋದೆ. ಎಷ್ಟೆಂದು ಇವನಿಗೆ ಹಿಡಿಯಬಲ್ಲ, ಎಷ್ಟೆಂದು ಇವನು ಹಿಡಿಯಬಲ್ಲ ಮನಸ್ಸನ್ನ. ಈ ಮನವೆಂಬ ಮರ್ಕಟವನ್ನ ಅದರ ಸ್ವಭಾವವೇ ಆಗಿದೆ. ಆದರೆ ನಮಗೆ ದುಃಖ ಯಾಕೆ ಆಗುತ್ತದೆ ಎಂದರೆ ಮನಸ್ಸು ಮನಸ್ಸು ನಾನು ಅನ್ನೋದಕ್ಕ ಇದು ಮರ್ಕಟ ಆಗ್ಲಕತ್ತದ ಎಂದು ತಿಳಿದಿದ್ದರಿಂದಲೇ ಹಾಗೆ ಆಗುತ್ತದೆ. ಮನಸ್ಸನ್ನು ನಾನು ಅಂತ ತಿಳಿದವನಿಗೆ ಇದು ತ್ರಾಸ ಆಗ್ತದೆ. ಅದರಂತೆ ಬುದ್ಧಿ, ಮಂದ ಬುದ್ಧಿ, ಚುರುಕು ಬುದ್ಧಿ, ನನಗೆ ಬುದ್ಧಿ ಇಲ್ಲ ಹಿಂಗೆಲ್ಲ ಅಂತೀವಲ್ಲ, ಅದಕ್ಕೆ ಅವನು ಬಹಳ ಬುದ್ಧಿವಂತ ಎಂದು ಅನ್ನುತ್ತೇವೆ. ಆ ಬುದ್ಧಿಯ ಧರ್ಮಗಳು, ವಿಚಾರಗಳು ಇತ್ಯಾದಿ ಇವೆಲ್ಲ ಅವು ಬುದ್ಧಿಯ ಧರ್ಮಗಳು. ಅಂತಃಕರಣದ ಧರ್ಮಗಳೆಂದೇ ನಾವು ಎಲ್ಲಕ್ಕೂ ಹೇಳಬಹುದು. ಬುದ್ಧಿಯೇ ಆಗಲಿ ಮನಸ್ಸೇ ಆಗಲಿ ಇವು ಅಂತಃಕರಣದ ಧರ್ಮಗಳು, 2 ಭಾಗಗಳು ಅಷ್ಟೇ. ಹಾಗಾದರೆ ಸುಖ ದುಃಖ ಇವೆಯಲ್ಲ, ಅವು ನಮಗೆ ಆಗುತ್ತವೆ ಎಂದು ನಾವು ಅನ್ನುವುದಿಲ್ಲವೇ?
ಸುಖ ನನಗೆ ಆಗ್ತದ, ದುಃಖ ನನಗೆ ಆಗ್ತದ ಅಂತೀವಲ್ಲ, ಅವು ಬುದ್ಧಿಯವು, ಆತ್ಮನವು ಅಲ್ಲ. ಆತ್ಮನಿಗೆ ಇವು ಯಾವ ಧರ್ಮಗಳು ಇಲ್ಲವೇ ಇಲ್ಲ. ನಾನು ನೀನು ಎಂದು ಅನ್ನಿಸುವುದು ಅಹಂಕಾರ, ಅಂತಃಕರಣದ್ದು. ಅಹಂಕಾರವೆಂದರೆ ಆತ್ಮ ಅಲ್ಲ. ಅವನು ಅಹಂಕಾರವನ್ನು ದಾಟಿ, ಅಹಂಕಾರ ಅಂದ್ರೆ ಜೀವ ರೀ, ಹೌದಲ್ರಿ? ನಾನು ಅನ್ನೋ ಜೀವ ಅಬಸ್. ಯೋ ಬುದ್ಧೇ ಶರತಸ್ತು ಸ್ಥ. ನಿಮ್ಮ ನಿಜ ಸ್ವರೂಪ ಈ ಬುದ್ಧಿಯನ್ನು ಮೀರಿ ಆಚೆಗೆ ಇದೆಯೇ ಹೊರತು ಈಚೆಗೆ ಇಲ್ಲ. ಯೋ ಬುದ್ಧೇ ಪರತಸ್ತು ಸ. ನಿಮ್ಮ ಬುದ್ಧಿಗೆ ಮೀರಿದ್ದದ ಯೋ ಅಂದ್ರೆ ಅದು, ಬುದ್ಧೇ ಪರತಸ್ತು ಅಂದ್ರೆ ಬುದ್ಧಿಗೆ ಮೀರಿ, ಸಹ ಅಂದ್ರೆ ಇದೆ. ಇಲ್ಲಿ ನಾನು ಅಂತ ಅನ್ನಿಸುವುದೇನಿದೆಯಲ್ಲ, ಅದು ನಮ್ಮ ಆತ್ಮದ ಪ್ರತಿಬಿಂಬ. ಬಂದು ನೋಡ ಮತ್ತೆ ಆವಾಸಕ್ಕೆ ಅದು ಈ ಬುದ್ಧಿಯೊಳಗೆ ಬಿದ್ದು ನಾನು ಎಂದು ನಮಗೆ ಅನ್ನಿಸುತ್ತದೆ ಹೊರತು ಮತ್ತೇನೂ ಇಲ್ಲ. ಚಂದದನ್ರಿ ಇವತ್ತಿನ ಪಾಠ. ಧರ್ಮಗಳು ಅಂತೇಳಿ ಯಾವ ಧರ್ಮಗಳು ಬಿಡು ಅಂದಾರ ಅನ್ನೋದು ಮಸ್ತ್ ಡಿಟೇಲ್ ಆಗಿ ತಗೊಂಡ. ದೇಹದ ಧರ್ಮಗಳು ಫುಲ್ ಡಿಟೇಲ್ ಹೇಳ. ಆತ್ಮದ ಧರ್ಮ ಇಡೀ ದೇಹದ ಧರ್ಮ ಬಿಡು. ಅದಕ್ಕೆ ಏನೇನು ಬಿಡಬೇಕು ಅಂತೇಳಿ ಬಹಳ ಚಂದ ಸುಂದರವಾಗಿ ಹೇಳ್ಯಾರ. ಈ ಪಾಠ ಮತ್ತೆ ಇನ್ನೊಂದ್ಸಾರಿ ಕೇಳಿ 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 ಗಟ್ಟಿ ಆಗ್ಬೇಕು ನೋಡ್ರಿ. ಮಸ್ತ್. ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋ ಶಬ್ದದ ಅರ್ಥ ಎಂತ ಪರಿ ಕೊಟ್ಟಾರ ನೋಡ್ರಿ. ಯಾವ ಬುಕ್ನವೂ ಇಲ್ಲ ಈ ತರ ಅರ್ಥ. ಅದೇನೋ ಪುಣ್ಯಕ್ಕ ನಮಗಿದು ಬುಕ್ ಸಿಕ್ಕಿತು. ಮಡಿವಾಳಯ್ಯ ಅಂತಂದ್ರೆ ಹುಬ್ಳ್ಯಾಗ, ನಂಬರ್ ಗೊತ್ತಿರ್ಬೇಕು ನಿಮಗೆ, ಕೊಟ್ಟಿನಲ್ಲ ಒಂದ್ಸಾರಿ. ಪಬ್ಲಿಕ್ ರಿಲೇಷನ್ ಆಫೀಸರ್, ಶಕ್ತಿನಗರದವರು. ಅಲ್ಲೇನು ಹುಬ್ಳ್ಯಾಗ ಮಹಾಲಿಂಗರಂಗರ ಬುಕ್ ಸಿಗ್ತದೇನು ಅಂತಂದ್ರೆ ಅವ್ರ ಅಚಾನಕ್ ಅಲ್ಲಿ ಇಲ್ಲಿ ತಿರುಗಾಡಿ ಮಹಾಲಿಂಗರಂಗನು ಕಟ್ಬಿಟ್ಟಾರ. ಅದು ಮಹಾಲಿಂಗರಂಗರ ಬುಕ್ ಅಲ್ಲ, ಅದು ಉಪನ್ಯಾಸ ಮಾಡಿದ್ದದ. ಅದು ನಮಗ್ ಚಲೋನೇ ಆಗ್ಯದ. ಅದು ಒರಿಜಿನಲ್ ಮಹಾಲಿಂಗರಂಗರ ಬುಕ್ ಸಿಕ್ಕರೆ ಈ ಪರಿ ನಮಗ ಅರ್ಥ ಮಾಡಿ ಹೇಳೋರು ಯಾರವರ ಎಲ್ಲಿ ತಿಳಿತಾವ ನಮ್ಗೆ ಅಷ್ಟು. ಇದ್ರಾಗ ಬರೆದು ಪಂಡಿತರು ಬರೆದ್ರಿಂದ ನಮಗ್ ಬಹಳ ಅನುಕೂಲ ಆಗ್ಯದ. ಚಲೋ ಅಂತ ಅವರು ಬುಕ್ ತಗೊಂಡು ತಂದು ಇಲ್ಲಿ ರಾಯಚೂರಿಗೆ ಬಂದಾರ. ಮರ್ತು ಬಂದಾರ. ಆಮೇಲೆ ಹುಬ್ಳಿಗೆ ಹೋಗಿ ಅವ್ರ ಮಗನ ಕೈಲೇ ಕೊಟ್ಟು ಕಳಿಸ್ಯಾರ. ಮಗ ತಂದು ಇಟ್ರೆ ಇಲ್ಲಿ ಅದು ಮಗಳು ತಂದಿಟ್ಟಾರ ವೈರಿ ಸಹಿತ ಅಂತ ಹೇಳಿಲ್ಲ. ಅವ್ರಿಗೆ ಮತ್ತೆ ಫೋನ್ ಮಾಡಿದ್ರ ನಾವು ಒರಿಸ್ಸಾದಾಗ ಏನ್ರಿ ಅಲ್ಲಿ ಅದೀನಿ, ಬುಕ್ ಕಳಿಸಿನಿ ಅಲ್ರಿ ಅವಾಗೆ ಅಂತ. ಬುಕ್ ಬಂದಿಲ್ಲ ನೋಡಪ್ಪ ಅಂತಂದ್ರೆ ಅವ್ರ ಮಗಳ ಮನೆಗೆ 2-3 ಸಾರಿ ತಿರುಗಬೇಕಾಯ್ತು. ಅಲ್ಲಿ ಅದೇನ್ರಿ ಇಲ್ಲಿ ಅದೀನಿ, ಅವಾಗ ಬರ್ರಿ ಇವಾಗ ಬರ್ರಿ ಅಂತ ಹೆಂಗೋ ಮಾಡಿ ಅದು ಬುಕ್ ತಂದೆ. ಒಳ್ಳೆ ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ ಅದ. ಅದರದ್ದು ಪಡ್ಕೋಬೇಕಾದ್ರೆ ಶ್ರಮ ನಮ್ಮ ಪುಣ್ಯ ಹೆಂಗದ ನೋಡ್ರಿ, ಅದ್ಭುತ ಅಲ್ರಿ. ಇಷ್ಟು ಅರ್ಥ ಮಾಡಿ ಎಲ್ಲಿ ವಿಚಾರ ಸಾಗರದಾಗೂ ಇಷ್ಟು ಡೀಟೇಲ್ ಹೇಳಿಲ್ಲ. ಧರ್ಮ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸೂಪರ್. ಎಷ್ಟನೇ ಅಧ್ಯಾಯ ಗೊತ್ತಾಗ್ತದೆ ಇದು ಶ್ಲೋಕ? 18ನೇ ಅಧ್ಯಾಯ 66ನೇ ಶ್ಲೋಕ. 18ನೇ ಅಧ್ಯಾಯ 66ನೇ ಶ್ಲೋಕ. ಕೊನೆಗೆ ಅದು ಕೊನೆ ಮಾತು, ಕೊನೆಗೆ ಹೇಳೋಣ. ಜ್ಞಾನದ ವಿಷಯ ಅದ ಇದು. ನ ಜಾಯತೆ ಮ್ರಿಯತೆ ಅಂತಂದ್ರೆ ಹುಟ್ಟುವುದಿಲ್ಲ, ಸಾಯುವುದಿಲ್ಲ ಅಂತ ಏನದ. ಇದು ಸಾಂಖ್ಯ ಯೋಗದ್ದು ಮಾತಿದು. 2-20 ಅಂತ ಬರ್ಕೋಬೇಕು. 2-20 ಸಾಂಖ್ಯ ಯೋಗದ್ದು. ಇದು ಕಪಿಲ ಮಹರ್ಷಿಗಳ ಉದ್ಗಾರ. ಸಾಕಲ್ಲ ಇವತ್ತಿಷ್ಟು, ಮತ್ತೆ ಉಳಿದದ್ ನಾಳೆ ನೋಡೋ. ಒಂದ್ ಚಲೋ ದಾರಿ ತೋರಿಸಿ ಕೊಟ್ರು. ಕಣ್ಣಿಗೆ ಏನಾರ ಆಯ್ತು ಅಂತಂದ್ರೆ ನನಗೆ ಕುರುಡಾಗಿನ ತಿಳ್ಕೋಬೇಡ, ನನ್ನ ಕಣ್ಣು ಕುರುಡಾಗ್ಯದ ಅಂತ ತಿಳ್ಕೋ.
ಕಿವಿ ಕಿವುಡಾಗ್ಯದ ಅಂದ್ರೆ ನಾನೇ ಕಿವುಡಾಗಿನ ಅಂತ ತಿಳ್ಕೊಬೇಡ, ನಾನು ಕಿವಿ ಕಿವುಡಾಗ್ಯದ ಅಂತ ತಿಳ್ಕೊ. ಶರೀರ ಆರೋಗ್ಯವಂತ ಆಯ್ತಂದ್ರೆ ನಾನೇ ಆರೋಗ್ಯವಂತ ಅದೀನಿ ಅಂತ ತಿಳ್ಕೊಬೇಡ, ನನ್ನ ಶರೀರ ಆರೋಗ್ಯವಂತ. ಆರೋಗ್ಯ ಅನಾರೋಗ್ಯ ನಿನಗೆ ಸಂಬಂಧ ಇಲ್ಲ. ಎಲ್ಲ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕಾಗಿದೆ. ನನ್ನ ಶರೀರ ನಂದು ಬರ್ತ್ಡೇ ಅಲ್ಲದು, ನನ್ನ ಶರೀರದ ಬರ್ತ್ಡೇ. ಈ ತರ ಮಾಡ್ಬೇಕು. ಓಕೆ. ಘಟದಿನ್ನ ಘಟದೃಷ್ಟ. ಅದ ಹೆಂಗಂದ್ರ ಘಟದೃಷ್ಟ, ಘಟವನ್ನು ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ. ಅದು ವಾಕ್ಯ. ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ. ನಾವೇನ್ ಮಾಡಬೇಕು? ನಮ್ಮ ದೇಹವನ್ನ ನಾವು ವೀಕ್ಷಣೆ ಮಾಡಬೇಕು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ರಾತ್ರಿ ಪಾಠ ಮತ್ತೆ ಹೆಂಗಿದ್ದಂಗೆ ಇರ್ತದಲ್ರಿ, ಆಸ್ ಯೂಶುವಲ್. ಸಾಂಖ್ಯ ಯೋಗ ಮುಗಿಸ್ಬೇಕಲ್ಲ, ಅದೊಂದು ಕುಸ್ತಿ ಹಿಡಿದಿದೆ.